बोलो भारत माता की जय। ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಅನಧಿಕೃತ ಕ್ಲಿನಿಕ್ಗಳನ್ನ ಮುಚ್ಚಲೇಬೇಕು, ಮುಚ್ಚಲೇಬೇಕು, ಬೇಕೇ ಬೇಕು. ನ್ಯಾಯ ಬೇಕು, ನಕಲಿ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜಾರಿ ಆಗಲೇಬೇಕು. ಆಗಲೇಬೇಕು, ಆಗಲೇಬೇಕು, ನಕಲಿ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜಾರಿ ಆಗಲೇಬೇಕು. ಆಗಲೇಬೇಕು, ಆಗಲೇಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಸರ್, ಇವತ್ತಿನ ದಿವಸ ತಾವು ಯಾವ ಕಾರಣಕ್ಕಾಗಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ? ಇವತ್ತು ಸೋಮವಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ತಿಳಿಸುತ್ತೇನೆ. ಇವತ್ತು ಏನಂದ್ರೆ ನಕಲಿ ವೈದ್ಯರ ಹಾವಳಿ ಜಾಸ್ತಿ. ನಕಲಿ ವೈದ್ಯರು ಯಾವ ಟೈಪ್ ಅಂದ್ರೆ KPMA ರಿಜಿಸ್ಟ್ರೇಷನ್ ಇದ್ರೂ ಅವ್ರಿಗೆ KPMA ರೂಲ್ಸ್ ಪ್ರಕಾರ ಹೆಂಗಿರಬೇಕು ಆಸ್ಪತ್ರೆ ಆ ಥರ ಇರೋಲ್ಲ. ಬೆಡ್ ಹಾಕ್ತಾರೆ, ಆಮೇಲೆ ಸಲೈನ್ ಇರಿಸ್ತಾರೆ, ಇದನ್ನು ಮಾಡ್ತಾರೆ ಅಂತ ಕಳೆದ ಒಂದು 15 ದಿವಸದಿಂದ THOಗೆ ಕಂಪ್ಲೇಂಟ್ ಮಾಡಿದ್ವಿ. ತಾಲೂಕಾ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ರು, ಇನ್ನೂ ಮಟ್ಟ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆಮೇಲೆ ಇದರ ಹಿಂದುಗಡೆ 3 ತಿಂಗಳ ಹಿಂದುಗಡೆನೂ ಫುಡ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಕಲರ್ಸ್ ಹಾಕ್ತಾರೆ ಬೇಕರಿ ಒಳಗೆ, ಆಮೇಲೆ ಬೇರೆ ಬೇರೆ ಅಂಗಡಿಯಲ್ಲಿ ಕಲರ್ಸ್ ಮಿಕ್ಸ್ ಆಗುತ್ತೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ವಿ. ಇದು ಕಂಪ್ಲೇಂಟ್ ಮಾಡಿದ್ರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಆಮೇಲೆ ವೈದ್ಯರದ ಏನು ನಕಲಿ ವೈದ್ಯರಂತ ಆರೋಪ ಮಾಡ್ತಿದ್ರು ನಾವು, ಅದ್ರ ಬಗ್ಗೆನೂ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ಇವರು ಅವ್ರ ಜೊತೆ ಶಾಮೀಲಾದರು ಏನಾದರೂ ಗೊತ್ತಾಗ್ತಾಯಿಲ್ಲ. ಇನ್ನು ಇವ್ರಿಗೆ ಯಾರು ಒತ್ತಡ ಐತೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಈಗ ಬೆಳಗ್ಗಿಂದ ಧರಣಿ ಕುಂತಿದ್ವಿ, ಇನ್ನೂ ಆದರೂ ಯಾವುದೇ ಅಧಿಕಾರಿ ಬಂದು ಯಾವುದೇ ಹಿರಿಯ ಅಧಿಕಾರಿ ಬಂದು ನಮಗೆ ಸಂಪರ್ಕವೂ ಇಲ್ಲ, ಬಂದು ಭೇಟಿನೂ ಆಗಿಲ್ಲ. ಆಮೇಲೆ TH ಅವರು ಇದ್ದರೂ ಕೂಡ ಅವರು ಬಂದು ಇನ್ನೂ ಮಟ್ಟ ನಮಗೆ ಸ್ಪಂದಿಸಿಲ್ಲ. ಹಲವು ದಿನಗಳಿಂದ ಈಗ ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ತಾಲೂಕಿನಾದ್ಯಂತ ಮತ್ತು ನಗರದಾದ್ಯಂತ ಹಲವಾರು ನಕಲಿ ಕ್ಲಿನಿಕ್ಗಳದಾವ, ಅವುಗಳ ಬಗ್ಗೆ ಕ್ರಮ ಜರುಗಿಸ್ರಿ ಅಂತ ಹೇಳಿದ್ದೀವಿ. ಅದು ಏನೂ ಮಾಡಲಿಲ್ಲ. ಕೇವಲ ಕಾಟಾಚಾರಕ್ಕೆ ಅವನ್ನ ಏನು ಲಾಕ್ ಮಾಡ್ತಾರೆ, ಮತ್ತು ಒಂದು ಮರುದಿನ ಮತ್ತು ಆರಂಭ ಆಗಿರ್ತಾವೆ. ಅದಕ್ಕೆ ಅದ್ರ ಯಾವುದೇ ಒಂದು ಏನು ಕ್ರಮ ಕೈಗೊಂಡ್ರು ಅನ್ನುವಂಥದ್ದು ಒಂದು ಏನೂ ಅದ್ರದ್ದು ಒಂದು ಉತ್ತರನೂ ಕೊಡೋದಿಲ್ಲ. ಹಾಗಾಗಿ ನಮಗೆ ಇವರು ಅವ್ರ ಜೊತೆ ಶಾಮೀಲದಾರ ಅಂತ ಹೇಳ್ಕೇಸಿ ನಮ್ಗೆ ಅನಿಸಾಗ್ತೈತಿ. ಹೀಗಾಗಿ ನಮಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಬಂದು ಇದೇನು ಸಮಸ್ಯೆ ಐತೆ ಅನ್ನೋದನ್ನು ಪರಿಹರಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ತಿಳಿಸ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ರಾಮದುರ್ಗ ಪಟ್ಟಣ ಸೇರಿದಂತೆ ಇಡೀ ತಾಲೂಕಿನಾದ್ಯಂತ ನಕಲಿ ವೈದ್ಯರು ಅಂದರೆ ನಕಲಿ ಕ್ಲಿನಿಕ್ಗಳ ಹಾವಳಿ ಜಾಸ್ತಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣನೇ PHCಗಳಲ್ಲಾಗಿರ್ಬೋದು, ರಾಮದುರ್ಗದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಸರಿಯಾದ ವ್ಯವಸ್ಥಿತವಾದ ವೈದ್ಯಕೀಯ ಸೇವೆ ಸಿಗದೇ ಇರೋ ಕಾರಣ ಸಾಕಷ್ಟು ಒಂದು ಅನಧಿಕೃತ ಕ್ಲಿನಿಕ್ಗಳು ತಲೆ ಎತ್ತಿವೆ. ಈ ಅನಧಿಕೃತ ಕ್ಲಿನಿಕ್ಗಳನ್ನ ಏನು KPMA ಆ್ಯಕ್ಟ್ ಇದೆ, ಆ ಆ್ಯಕ್ಟ್ ಪ್ರಕಾರ ನೋಂದಣಿ ಆದವ್ರಿಗೆ ಮಾತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟು ಮಿಕ್ಕವ್ರನ್ನ ಸೀಸ್ ಮಾಡಿ ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಸಾಕಷ್ಟು ಬಾರಿ ಲಿಖಿತ ರೂಪದಲ್ಲಿ ಜೈ ಭೀಮ ಯುವ ಜಾಗೃತ ಸಮಿತಿ, ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಸಾಕಷ್ಟು ಬಾರಿ ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಒಂದು ಲಿಖಿತ ರೂಪದಲ್ಲಿ ಮನವಿಯನ್ನು ಸಲ್ಲಿಸಿದರೂ ಸಹ ಇನ್ನೂವರೆಗೂ ಯಾವುದೇ ರೀತಿಯಾದಂಥ ಕಾನೂನು ಕ್ರಮ ಜರುಗಿಸಿಲ್ಲ. ಆದ್ದರಿಂದ ನಾವು ಎಲ್ಲ 3 ಸಂಘಟನೆಯವರು ಸೇರಿ ಇಂದು ಬೆಳಗ್ಗೆಯಿಂದನೇ ಒಂದು ಧರಣಿ ಸತ್ಯಾಗ್ರಹನ ನಡೆಸ್ತಾ ಇದ್ದೀವಿ. ಈ ಒಂದು ಬೆಳಗ್ಗೆಯಿಂದ ನಾವು ಧರಣಿ ಸತ್ಯಾಗ್ರಹದಲ್ಲಿ ತೊಡಗಿದ್ರೂ ಸಹ ಯಾವುದೇ ಒಂದು ಮೇಲಾಧಿಕಾರಿ ಆಗಿರ್ಬೋದು ಬಂದು ನಮ್ಮನ್ನು ಸೌಜನ್ಯಕ್ಕೂ ಮಾತಾಡಿಸುವಂಥ ಕೆಲಸ ಮಾಡಿಲ್ಲ. ನಾವು ಅಹೋರಾತ್ರಿ ಧರಣಿಯನ್ನು ನಡೆಸಿ ಜಿಲ್ಲಾ ಮುಖ್ಯ ವೈದ್ಯಾಧಿಕಾರಿಗಳು ಬರೋವರೆಗೂ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತೆ. DH ಅವ್ರು ಬಂದು ಅವ್ರ ಕೈಯಾಗ ಕೊಡ್ತೀವಿ ನಾವು ಲೆಟ್ರ್. ಅವ್ರು ನಿಮ್ಗೆ ಯಾವ ಲೆಕ್ಕದ ಕೊಡ್ತಾರ ಅನ್ನೋದು ನೋಡ್ಕೊಂಡು ಆ ಲೆಕ್ಕದ ನೀವು ಮಾಡಿರಿ. ಅವ್ರು ಹೇಳಿದ ಮ್ಯಾಗಾರ ಕ್ರಮ ತಗೋರಿ. ಅಲ್ಲ ಸರ್, ಈಗ ಕಂಪ್ಲೇಂಟ್ ಕೊಟ್ಟಾಗ ನೀವು ಹೇಳ್ಬೇಕಾಗಿತ್ತು ಏನಂತೇಳಿ, ನಿಮ್ಮ ಕಡೆ ಏನು ಪ್ರೂಫ್ ಕೊಡ್ರಿ ಅಂತ ಹೇಳಿ. ಕಂಪ್ಲೇಂಟ್ ಕೊಟ್ಟು ಆದ 15 ದಿವಸನಾಗ ಅಲ್ಲ 1 ಮಿನಿಟ್ ಈಗ ಆಲ್ರೆಡಿ ಅವರೆಲ್ಲ ಪ್ರಿಕಾಷನ್ ತೊಗೊಂಡಾರ ಸರ್. ಅಲ್ಲ ಈಗ ಎಲ್ಲ ಉಳಿದ ಕ್ಲಿನಿಕ್ ಎಲ್ಲ ಪ್ರಿಕಾಷನ್ ತೊಗೊಂಡಾರ. ಅವರೆಲ್ಲ ಅದಾವ ನಮ್ಮ ಕಡೆ. ಅವು ಮೊದ್ಲಿಕ್ಕೆ ಮಾಡಿದ್ದು ಅದ್ರ ಮೇಲೆ ಏನು ಡಿಪೆಂಡ್ ಆಗಂಗಿಲ್ಲ. ಮೊದ್ಲಿಕ್ಕೆ ಹಂಗೆ ಇರ್ತದಲ್ಲ ವಿಡಿಯೋಗಳು. ಈಗೆಲ್ಲ ಪ್ರಿಕಾಷನ್ ತೊಗೊಂಡಾರ ಸರ್. ಈಗ ನೀವು ಹೋದ್ರೂ ಕಾಟಾಚಾರಕ್ಕೆ ನೋಟಿಸ್ ಕೊಟ್ಬರೋದಕ್ಕೈತಿ. ಆಯ್ತು, ನಾನು ಹೇಳೋದು ಹೇಳೀನಿ. ನಿಮ್ಮ ಆರೋಗ್ಯ ಒಳ್ಳೇದಾಗಂಗಿಲ್ಲ. ರಾತ್ರಿ ಕಂಡೈತಿ.
ಹುಳ ಕಡಿತಾವು ನಿಮ್ಮ ಕೆಲಸನ ಮಾಡಿಕೊಡ್ತೀನಿ ಅಂತ ಹೇಗೆ ಇಷ್ಟ ಮೇಲೆ ನೀವು ಮೂರು ಮಂದಿ ಬರೋ ಮಟ್ಟ ಆರಾಮಿಲ್ಲ ಸರ್. ಅಭಿ ಅವ್ರು ಎಷ್ಟು ದಿನ ಆಯ್ತು ನೀವು ಇದು ಮನವಿ ಅವ್ರಿಗೆ ಕೊಟ್ಟು ಕಂಪ್ಲೇಂಟ್ ಕೊಟ್ಟು? ಕಂಪ್ಲೇಂಟ್ ಕೊಟ್ಟು 3 ತಿಂಗಳು ಒಂದು ಆಯ್ತು ಸರ್. ಆಮೇಲೆ ಒಂದು 15 ದಿವಸ ಒಂದು ಆಯ್ತು. 2 ಕಂಪ್ಲೇಂಟ್ ಕೊಟ್ಟು 3 ತಿಂಗಳು ಆಯ್ತು ಸರ್. ನಾವು ಕೊಟ್ಟು 6 ತಿಂಗಳಾಯ್ತು. 2 ಕಂಪ್ಲೇಂಟ್ ಕೊಟ್ಟಿವಿ, 6 ತಿಂಗಳಾಯ್ತು. 6 ತಿಂಗಳಾದ್ರೂ ಅವ್ರದ್ದು ಯಾವುದೇ ಸ್ಪಂದನೆ ಇಲ್ಲ, ಕೆಲಸನೂ ಇಲ್ಲ ಸರ್